ಫ್ರೆಂಡ್ಸ್, BSNL ಲೇಟೆಸ್ಟ್ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಕೆಲವೊಂದು ನಿಮಗೆ ಬೇಕಾಗಿರುವಂಥದ್ದು, ನೀವು ತಿಳಿಲೇಬೇಕಾದಂಥ ಕೆಲವೊಂದು ಅಪ್ಡೇಟ್ನ ನಾನು ಹೇಳ್ತೀನಿ BSNL ಸಿಮ್ ಬಗ್ಗೆ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಎಲ್ಲ ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು. ಸೊ ಈಗಂತೂ ತಡೆಯಕ್ಕಾಗ್ತಲ್ಲ ಈ ಪ್ರೈವೇಟ್ ಆಪರೇಟರ್ಗಳ ಬಗ್ಗೆ. ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲ ಪ್ರೈಸನ್ನು ಹೈಕ್ ಆಗಿರುವಂಥದ್ದು. ಸೊ ಆಕ್ಚುಲ್ ಆಗಿ ಪ್ರೈಸ್ ಏಂತಕ್ಕೆ ಹೈಕ್ ಆಗಿದೆ, ಆಕ್ಚುಲ್ ಇದು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ BSNL 3G ವರ್ಕ್ ಆಗ್ತಾ ಇದೆ. ಆಲ್ರೆಡಿ ಎಲ್ಲ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಮೊಬೈಲಲ್ಲೂ BSNL ಯಾರ್ಯಾರು ಯೂಸ್ ಮಾಡ್ತಾ ಇದ್ರು ಅಲ್ಲೆಲ್ಲ ವರ್ಕ್ ಆಗ್ತಾ ಇದೆ. ಸೊ ಈಗ 4G ಮತ್ತು 5G ರೋಲ್ಔಟ್ ಆಗೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೇವೆ. ಇನ್ನೇನು ಆದಷ್ಟು ಬೇಗ ಬರುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದು ನೋಡಿಲ್ಲ ಅಂದರೆ ನೀವು ನೋಡ್ಬೋದು. ಅದನ್ನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಐ ಕಾರ್ಡಲ್ಲೂ ಹಾಕಿರ್ತೀನಿ. ಸೊ ಈಗ ಸದ್ಯಕ್ಕೆ 3G ಪ್ಲಾನು ರಿಲೀಸ್ ಆಗಿದೆ. 107-108 ರೂಪಾಯಿಗೆ 35 ದಿನ ಇರುವಂಥ ಒಂದು ಪ್ಯಾಕ್ ಇದೆ. ಅದರಲ್ಲಿ ನಮಗೆ ಡೈಲಿ ಬೇಸಿಸ್ ನಮಗೆ ಇಂಟರ್ನೆಟ್ ಸಿಗಲ್ಲ, ಡೈಲಿ ಪರ್ ಡೇ ಇಂಟರ್ನೆಟ್ ಸಿಗಲ್ಲ. ಆ ಪ್ಯಾಕಲ್ಲಿ 3GB ಕೊಡ್ತಾರೆ. ಸೊ ಅದನ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೋಬಹುದು ಅಂದ್ರೆ, ಮನೇಲಿ ಆಕ್ಚುಲ್ ಆಗಿ ಯಾವ್ದಾನ ವೈಫೈ ಯೂಸ್ ಮಾಡ್ತಾ ಇರ್ತೀರಾ, ಇಂಟರ್ನೆಟ್ನ ಅವಶ್ಯಕತೆ ಈ ಮೊಬೈಲ್ಗೆ ಜಾಸ್ತಿ ಇರಲ್ಲ. ಯಾಕಂದ್ರೆ ನೀವು ಮನೇಲಿದ್ದಾಗ ಆರಾಮಾಗಿ ವೈಫೈ ಯೂಸ್ ಮಾಡ್ಕೋಬಹುದು. ಆ ಥರ ಏನಾದ್ರು ಆಪ್ಷನ್ ಇದ್ರೆ ನೀವು ಈ ಪ್ಲಾನ್ನ ಚೂಸ್ ಮಾಡ್ಬೋದು. ಆ್ಯಂಡ್ ಇವನ್ ನೀವೇನಾದ್ರು ಹೊರಗಡೆ ಹೋದಾಗ ಜಸ್ಟ್ ನೀವು ಫೋನ್ ಪೇ, ಗೂಗಲ್ ಪೇ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೋಬೇಕಾಗುತ್ತೆ ಈ ಪ್ಲಾನ್ ಏನಾದ್ರು ಹಾಕ್ಸ್ಕೊಂಡ್ರೆ. ಆ್ಯಂಡ್ ಯಾವುದಾದ್ರೂ ಬ್ಯಾಂಕಿಂಗ್ಗೆ ನಂಬರನ್ನೆಲ್ಲ ಲಿಂಕ್ ಮಾಡಿರ್ತೀರಾ, ಅದು ಜಾಸ್ತಿ ಯೂಸ್ ಮಾಡಲ್ಲ. ಸೆಕೆಂಡ್ ಸಿಮ್ ಆಗಿರುತ್ತೆ ಅದೊಂದು. ಜಸ್ಟ್ ಬ್ಯಾಂಕಿಂಗ್ ಪರ್ಪಸ್ಗೆ ಇಟ್ಕೊಂಡಿರ್ತೀರಾ. ಆ ಸಿಮ್ನ ಇವಾಗ ಜಾಸ್ತಿ ದಿನ ಕರೆನ್ಸಿ ಹಾಕ್ಸ್ತೆ ಹೋದ್ರೆ ಡೆಡ್ ಆಗೋ ಚಾನ್ಸಸ್ ಇದ್ದಾವೆ. ಸೊ ಅದಕ್ಕೆ ನೀವು ಈ ಪ್ಲಾನ್ ಹಾಕ್ಸ್ಕೊಂಡು ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾಗಿ ತೊಂದರೆ ಆಗಲ್ಲ. ಆರಾಮಾಗಿ ನಾವು ಈ ಪ್ಲಾನ್ ಯೂಸ್ ಮಾಡ್ಕೋಬೋದು. ಅಂತ ಆಪ್ಷನ್ ನಾವು ಇದರಲ್ಲಿ ನೋಡ್ಕೊಬೋದು. ಆ್ಯಂಡ್ ಇದೊಂದು ಕಮ್ಮಿ ಪ್ರೈಸಲ್ಲಿ ಒಂದು ಒಳ್ಳೆ ರೀಚಾರ್ಜ್ ಪ್ಲಾನ್ ಅಂತಲೇ ಹೇಳ್ಬೋದು. ಯೂಸ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಕೆಲವರು ಯೂಸ್ ಮಾಡ್ತಾ ಇರ್ತಾರೆ 3G ಸಿಮ್ನ ಯೂಸ್ ಮಾಡ್ತಾ ಇರ್ತಾರೆ. ಆ 3G ಸಿಮ್ಗೆ ನಾವು 4G ಅಥವಾ 5Gನ ಆ್ಯಕ್ಟಿವೇಟ್ ಮಾಡ್ಕೊಳಕ್ಕಾಗಲ್ಲ. ನೀವೇನಾದರೂ 4G 5G ಏನಾದರೂ ಯೂಸ್ ಮಾಡಬೇಕು ಅಂದರೆ ನೀವು ಹೊಸ ಸಿಮ್ ತಗೋಬೇಕು, ಇಲ್ಲ ಅದರಿಂದ ಇನ್ನೊಂದು ಸಿಮ್ಗೆ ಪೋರ್ಟ್ ಆಗಬೇಕಾಗುತ್ತೆ BSNL ಒಳಗಡೆ. ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ನೋಡೋದಾದರೆ, BSNLದು ಜಿಯೋಗ್ರಾಫಿಕಲ್ ರೆಸ್ಟ್ರಿಕ್ಷನ್ ಏನಿತ್ತು ಅದು ಎಕ್ಸಿಸ್ಟಿಂಗ್ ಆಗಿತ್ತು. ಇವಾಗ ಕ್ಯಾನ್ಸಲ್ ಆಗಿದೆ ಅಂತಲೇ ಹೇಳ್ಬೋದು. ನಾವು ಎಲ್ಲರೂ ಔಟ್ ಆಫ್ ಸ್ಟೇಟ್ ಹೋದಾಗ ರೋಮಿಂಗ್ ಆಕ್ಟಿವೇಟ್ ಆಗೋದು. ಸೊ ಈಗ ನಮಗೆ ಅದು ಯಾವುದೇ ರೀತಿ ಇಲ್ಲ. ನಾವು ಸಿಮ್ ತಗೊಂಡು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಈವನ್ ಪ್ರೈವೇಟ್ ಆಪರೇಟರ್ ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ. ಸೊ ಅದೇನು ರಿಸ್ಟ್ರಿಕ್ಷನ್ ಇತ್ತು, ಬರೀ ಬೌಂಡ್ರಿ ವಿತಿನ್ ದಿ ಜಿಯೋಗ್ರಫಿಕಲ್ ಬೌಂಡ್ರಿಲಿ. ಸೊ ಅದಕ್ಕಿಂತ ನಾವು ಹೊರಗಡೆ ಹೋದಾಗ್ಲೂ, ಅಂದರೆ ಇಂಡಿಯಾದಲ್ಲಿ ಎಲ್ಲೇ ಹೋದ್ರೂ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ದಂಗೆ. ನೀವು 5G 4G ಏನಾದರೂ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ತೊಗೊಂಡ್ರು ಅಲ್ಲೂ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಬೈ ಚಾನ್ಸ್ ನೀವು ಬೆಂಗಳೂರವರಾಗಿ ನೀವು ಮಹಾರಾಷ್ಟ್ರನೋ ಇಲ್ಲ ಗೋವಾನೋ ಇಲ್ಲ ಡೆಲ್ಲಿಲಿ ಏನಾದರೂ ತೊಗೋಬೇಕು ಅಂತ ಹೇಳಿದ್ರೆ ನಮ್ಮ ಅಡ್ರೆಸ್ನೇ ಕೊಟ್ಬಿಟ್ಟು ನೀವು ಅಲ್ಲೂ ಆ್ಯಕ್ಟಿವೇಟ್ ಮಾಡಿಕೊಂಡು ಅಲ್ಲಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತ ನೋಡಿದ್ರೆ, BSNL ಅವರು ಯು ಸಿಮ್ನ ತೊಗೊಂಬರ್ಬೇಕಂತ ಹೊರಟಿದ್ದಾರೆ. ಯು ಸಿಮ್ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಯೂನಿವರ್ಸಲ್ ಸಿಮ್ ಅಂತ. ಸೊ ಆದಷ್ಟು ಬೇಗನೂ ಅದನ್ನು ತೊಗೊಬರ್ಬೇಕು ಅಂತ ಹೊರಟಿದ್ದಾರೆ. ಒಂದೊಂದು ಡೈಲಿ ಒಂದೊಂದು ಅಪ್ಡೇಟ್ಗಳು ಬಿಡ್ತಾ ಇದ್ದಾರೆ BSNL ಅವರು ಅಂತಲೇ ಹೇಳ್ಬೋದು. ಈ ಪ್ರೈವೇಟ್ ಕಂಪ್ನಿಗೆ ಒಂದು ಟಕ್ಕರ್ ಕೊಡಬೇಕು, ಟ್ಯಾಕಲ್ ಮಾಡಬೇಕು ಅಂತಲೇ ರೆಡಿಯಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಮೊದಲನೇದು ಬಂದ್ಬಿಟ್ಟು ರೀಚಾರ್ಜ್ ಪ್ಲ್ಯಾನು ಕಮ್ಮಿ ಆಗಿತ್ತು, ಅದೊಂದು ಅಪ್ಡೇಟು. ಎರಡನೇದು ಬಂದ್ಬಿಟ್ಟು ಜಿಯೋಗ್ರಫಿಕಲ್ ಬೌಂಡ್ರಿ ಯಾವುದಿತ್ತು ಅದು ರಿಸ್ಟ್ರಿಕ್ಷನ್ ಇತ್ತಲ್ಲ, ಅದು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಫೈನಲ್ ಆಗಿ ಮೂರನೇ ಅಪ್ಡೇಟ್ ಬಂದ್ಬಿಟ್ಟು ಯು ಸಿಮ್ಮು ತರಬೇಕು ಅಂತಿದೆ. ಈ 3 ಅಪ್ಗ್ರೇಡನ್ನು ಲೇಟೆಸ್ಟ್ ಆಗಿ ಈಗ ರಿಲೀಸ್ ಆಗಿರುವಂಥದ್ದು. ಸೊ ನಾನು ಅದನ್ನೆಲ್ಲ ಕ್ಲೀನಾಗಿ ತಿಳಿಸ್ಕೊಡೋಕ್ಕೆ ನಿಮಗೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇದು ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಸೊ ನೀವೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿಯಾಗಿ BSNL ಆಗಿರ್ಬೋದು, ಯಾವುದನ್ನ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲದಕ್ಕಿಂತ ಆದಷ್ಟು ಬೇಗ, ಎಷ್ಟು ಆಗುತ್ತೋ ಅಷ್ಟು ಬೇಗ ನಿಮಗೆ ಮಾಹಿತಿನ ಪ್ರೊವೈಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ. ಸ್ಟೇ ಸೇಫ್, ಬಾಯ್.